ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಚೆನ್ನಾಗಿದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೈದ್ರಾಬಾದ್ ವೀಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಲಾಂಗ್ ಡ್ರೈವ್ ವೀಡಿಯೋ. ಅದು ನಿಮಗೆ ಶೇರ್ ಮಾಡೋಣ ಅಂತ ಹೇಳಿ ಜಿಯೋ ಪೆಟ್ರೋಲ್ ಬಂಕಲ್ಲಿ 2700 ಪೆಟ್ರೋಲ್ ಹಾಕಿಸ್ಕೊಂಡು ಮುಂಜಾನೆ 4 ಗಂಟೆ 15 ನಿಮಿಷಕ್ಕೆ ಮನೆ ಬಿಟ್ಟಿದ್ದು. ನನ್ನ ಶಿಫ್ಟ್ ಮುಗಿಸ್ಕೊಂಡು ಬಿಟ್ಟಿದ್ದು. ಇದು ಏರ್ಪೋರ್ಟ್ ಹೈವೇ ರೋಡು ಕನೆಕ್ಟ್ ಆಗಿದೆ. ಈಗ ಹೋಗ್ತಾ ಇದ್ದಾಗ ಸೂಪರ್ ಎಂಜಾಯ್ ಮಾಡಿದ್ವಿ ತುಂಬ. ಆ್ಯಕ್ಚುಲಿ ನಾವು ಲಾಂಗ್ ಡ್ರೈವೆಲ್ಲ ಈ ಥರ ಊರು ಬಿಟ್ಟು ಊರಿಗೆ ಹೋಗಿದ್ದಿಲ್ಲ. ಅದಕ್ಕೋಸ್ಕರ ಕಾರ್ ತೊಗೊಂಡಿರೋದೇ ನಂದು ಸ್ಪೈನ್ ಇಶ್ಯೂ ಅಂತ ನಾನು ಹೇಳಿದ್ದೆ ಅಲ್ವಾ. ಅದರಿಂದ ಏನು ಶೋಕಿ ಗಿಕಿ ಅಂತೆಲ್ಲ ಏನಿಲ್ಲ. EMI ಇನ್ನೂ ಕಟ್ತಾಯಿದ್ದೀವಿ. ಎಲ್ಲೂ ಹೋಗಿರಲಿಲ್ಲ ಮಕ್ಕಳನ್ನ ಕರ್ಕೊಂಡು ಅಂತೇಳಿ ಹೊರಟಿದ್ದು. ಹೊರಗಡೆ ಎಲ್ಲ ಹೋಗಿ ಮಕ್ಕಳು ದೊಡ್ಡವ್ರು ಆಗ್ತಾಯಿದ್ದಾರೆ, ಅದೇ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ಬೇಕು ಮಕ್ಕಳಿಗೆ ಅಂತೇಳಿ ಹೊರಟಿದ್ದಾಗೆ ಅಲ್ಲಿ ಒಬ್ಬರು ಫ್ರೆಂಡ್ ಇದ್ದಾರೆ. ಅವ್ರನ್ನ ನೋಡೋಕ್ಕೆ ಹಾಗೆ ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿದ್ದು. ನಾನೇ ಹೇಳಿದ್ನಲ್ಲ ಏನೇನು ಊಟ ಬೇಕು ಅದೆಲ್ಲ ನಾನೇ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ. ಮಕ್ಕಳನ್ನ ಅಲ್ಲೇ ಬ್ರಷ್ ಪೇಸ್ಟ್ ಎಲ್ಲ ತೊಗೊಂಡು ಹೋಗ್ಬಿಟ್ಟಿದ್ದೆ. ಎಲ್ಲ ಮುಖಾಲಕ್ಕೆ ತೊಳಸಿ ನಾನು ಹೇಳ್ದೆ ಅಲ್ವಾ ನಾನು ಏನೇನು ಮಾಡಿದ್ದೆ. ಕುಚಲಕ್ಕಿ ರೈಸು, ಆಮೇಲೆ ಕಬಾಬು, ಮಿಕ್ಕಿರೋ ಕಬಾಬು, ಆಮೇಲೆ ಸ್ವೀಟು, ಬಾಯ್ಲ್ ಮಾಡಿರೋ ಎಗ್, ಆಮೇಲೆ ಗೋಬಿ ಸ್ವಲ್ಪ ಕಬಾಬ್ ಇಷ್ಟೇ ಇತ್ತು ಕಬಾಬು. ಅದಕ್ಕೆ ಗೋಬಿ ಎಕ್ಸ್ಟ್ರಾ ತೊಗೊಂಡು ತಿಂದ್ವಿ. ಸೂಪರ್ ಟೇಸ್ಟಿಯಾಗಿತ್ತು. ಅದಾದ ನಂತರ ತಿರ್ಗಾ ಅದೆಲ್ಲ ಪ್ಯಾಕ್ ಮಾಡಿ ಇಷ್ಟು ಸ್ವಲ್ಪ ಮಿಕ್ತು. ಆಮೇಲೆ ಮಧ್ಯಾಹ್ನ ಏನಾದರೂ ನೋಡೋಣ ಅಂಥೇಳಿ ಅದೆಲ್ಲ ಎತ್ತಿಟ್ಕೊಂಡು ತಿರ್ಗಾ ಪ್ಯಾಕ್ ಮಾಡಿಕೊಂಡು ಎಲ್ಲ ಎತ್ತಿಡ್ತಾಯಿದ್ದೀನಿ. ಎಲ್ಲ ಎತ್ತಿಟ್ಕೊಂಡು ಸ್ವೀಟ್ ತಿಂದ್ವಿ. ಎಲ್ಲರೂ ಚಿಕ್ಕವನು ಮಾತ್ರ ತಿಂದಿರಲಿಲ್ಲ. ತುಂಬ ಲೇಟು ತಿನ್ನೋದು. ಯಾವಾಗಲೂ ಅಷ್ಟೇ, ಮನೇಲಿದ್ದರೂ ಸರಿ ಎಲ್ಲಿ ಹೋದ್ರೂ ಸರಿ ನಿಧಾನ ಮಾಡ್ತಿರ್ತಾನೆ. ಹಂಗಿಲ್ಲ ಅಂದರೆ ಪಕ್ಕದಲ್ಲಿ ಯಾರು ಇರ್ತಾರೋ ಅವ್ರಿಗೆ ತಿನ್ನಿಸ್ಬಿಟ್ಟು ನಂದು ಖಾಲಿ ಆಯಿತು ಅಂತಾನೆ. ಎಲ್ಲ ನಾನು ಪ್ಯಾಕ್ ಮಾಡಿ ಅವ್ನು ಮಾತ್ರ ತಿನ್ನಲಿ ಅಂಥೇಳಿ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಇಟ್ಟೆ. ಅವನದು ತಟ್ಟೆ ಮತ್ತು ಕಪ್ಪು ಲಾಸ್ಟಾಗಿ ತೊಳೆಯೋಣ ಅಂತ. ಅದಾದ ನಂತರ ನೋಡಿ, ನಾನಿಲ್ಲಿ ವೀಡಿಯೋ ಮಾಡ್ತಿದ್ರೆ ನನಗೆ ಬಂದು ತಿನ್ಸೋಕ್ಕೆ ಬರ್ತಿದ್ದಾನೆ. ಅಪ್ಪ ನಂಗೆ ಬೇಡ, ನೀನು ತಿನ್ನಲೇಬೇಕು ಅಂಥೇಳಿ ತಿನ್ನು ಅಂತ ಫೋರ್ಸ್ ಮಾಡಿ ತಿನ್ನಿಸ್ತಾಯಿದ್ದೀನಿ. ನಮ್ಮ ಮನೇಲಿ ಒಂದು ರೂಲ್ ಇದೆ, ಒಂದು ಹಗ್ಲು ಊಟನೂ ಕೆಳಗಡೆ ಚೆಲ್ಲಬಾರ್ದು ಅಂತೇಳಿ. ಎಲ್ಲ ತಿಂದಾದ್ಮೇಲೆ ನಾನು ತಟ್ಟೆನ ತೊಳ್ದು ಆಮೇಲೆ ಅವ್ನಿಗಿಟ್ಟಿರೋ ಸ್ವೀಟ್ ತಿಂತಾ ಇದ್ದಾನೆ. ತಿಂದಾದ ನಂತರ ಮತ್ತೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಅವ್ನು ತಿಂದಿರೋ ಸ್ವೀಟ್ ಕಪ್ಪು ತೊಳ್ದು ಹಾಗೆ ಬ್ಯಾಗಲ್ಲಿ ಹಾಕ್ಕೊಂಡು ಹೊರಟ್ವಿ. ಹಾಗೆ ತೊಳೆದಿರೋ ಇಟ್ಬಿಟ್ರೆ ಸ್ಮೆಲ್ ಬಂದುಬಿಡುತ್ತೆ ಅಂತೇಳಿ ಎಲ್ಲ ತೊಳೆದು ಇಡ್ತಾಯಿದ್ದೀನಿ. ಬಟ್ಟೆ ಅದು ಗ್ಲಾಸ್ ಒಡೆದೋಗ್ಬಿಡುತ್ತಲ್ವ, ಅದರಿಂದ ಬಟ್ಟೆ ಹಾಕಿ ಮುಚ್ಚಿ ಕ್ಲೋಸ್ ಮಾಡಿಬಿಟ್ಟು ಹೊಡ್ತಾಯಿದ್ವಿ. ಇದು ಬಂದು ಕೃಷ್ಣ ನದಿ ಅಂತ ರಿವರು ನೋಡಿ ಹೇಗಿದೆ. ಇದೆಲ್ಲ ದಾಟ್ಕೊಂಡೇ ಹೈದ್ರಾಬಾದ್ಗೆ ಹೋಗೋ ರೂಟ್ ಬರೋದು. ಇದೆಲ್ಲ ದಾಟ್ಕೊಂಡು ಹೋದ್ವಿ. ಮಕ್ಕಳು ಸಹ ತುಂಬ ಎಂಜಾಯ್ ಮಾಡಿದ್ರು. ಲಾಂಗ್ ಡ್ರೈವಲ್ಲೂ ಹೋಗಿರಲಿಲ್ವಲ್ಲ ಕಾರಲ್ಲೇ, ಅದರಿಂದ ತುಂಬ ಎಂಜಾಯ್ ಮಾಡಿಕೊಂಡು ಸಖತ್ತಾಗಿ ಜಾಲಿಯಾಗಿ ಬರ್ತಾಯಿದ್ರು. ಅದಾದ ನಂತರ ಈಗ ನಮಗೆ ಒಂದು ಟೋಲ್ ಸಿಗುತ್ತೆ. ಟೋಲ್ ಬಂದುಬಿಟ್ಟು ಹೋಗುವಾಗ 9 ಟೋಲ್ ಬಂತು. ಟೋಟಲಾಗಿ ಹೋಗೋಕ್ಕೆ ಮತ್ತು ಬರೋಕ್ಕೆ 1700 ಆಯಿತು. ಹೋಗುವಾಗ ಅದೇನೋ ರೋಡೆಲ್ಲ ಎಕ್ಸ್ಟೆಂಡ್ ಮಾಡ್ತಿದ್ರು, ಅದರಿಂದ ಟೋಲ್ ಜಾಸ್ತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಏನಂತ. ಆದರೆ ಅಷ್ಟು ಖರ್ಚಾಯಿತು, 1700 ರೂಪಾಯಿ ಆಯಿತು. ಏನು ಬೆಟ್ಟ ನೋಡಿ, ನಿಮ್ಗೆ ಹೇಗೆ ಕಾಣುತ್ತೋ ಗೊತ್ತಿಲ್ಲ. ಒಂದು ಆಮೆ ಮತ್ತು ಒಂದು ಸಿಂಹ, ಆ ಆಮೆನ ನೋಡೋ ಥರ ಇದೆ ಅಲ್ವಾ. ನನಗೆ ಅದೇ ಫೀಲ್ ಆಯಿತು. ನಾನು ಚಿಕ್ಕ ವಯಸ್ಸಲ್ಲೂ ಅಷ್ಟೇ ಮೇಲೆ ತಲೆ ಎತ್ತಿ ಇದು ಆಕಾಶ ನೋಡ್ತಾ ಇದ್ದಾಗ ಏನೇನೋ ನನಗೆ ಇದು ಕಾಣೋದು ಇಮೇಜ್ ಆ ಥರ ನನಗೆ ಕಾಣೋ ಥರ ಇತ್ತು. ಅದಕ್ಕೆ ಅದು ವಿಡಿಯೋ ತೆಗ್ದೆ. ಆದ ನಂತರ ಸಿಟಿಗೆ ಎಂಟ್ರಿ ಆದ್ವಿ. ಇದು ನೋಡಿ
ಇದೊಂದು ನೋಡಿ, ಇದು ಒಂದು ಯಾವುದೋ ಒಂದು IT ಕಂಪನಿ ಅಂತೆ. ಕಂಪನಿನ ಈ ಥರ ಡಿಸೈನ್ ಮಾಡಿಟ್ಟಿದ್ದಾರೆ ಅವರು. ಈ ಊರು ಪೂರ್ತಿ ಬೆರ್ರಿ ಫ್ಲೇವರ್ಸು. ಅಯ್ಯೋ, ನಾನು ಹಂಗೆ ಈ ಊರು ಫ್ಲೇವರ್ ಮೇಲೆ ಇದೆಯಾ ಏನೋ ಅಂತ ಆ ಥರ ಫೀಲ್ ಆಯಿತು. ಅದಾದ ನಂತರ ನಾವು ಹೈದ್ರಾಬಾದ್ ರೀಚ್ ಆದ ತಕ್ಷಣ ಸ್ನ್ಯಾಕ್ಸ್ ಏನೋ ತಿನ್ನೋಣ ಅಂತ ತಿಂದ್ವಿ. ನೋಡಿ, ಇದು ಒಂಟೆಗಳನ್ನ ಕರ್ಕೊಂಡು ತಿರುಗ್ತಾಯಿದ್ರು. ಒಂಟೆ ಜಾಸ್ತಿ ಇದೆ ಈ ಊರಲ್ಲಿ. ಸಿಟಿ ನೋಡಿ ಹೇಗಿದೆ, ಸಿಮ್ಲರು ಬೆಂಗಳೂರು ಥರನೇ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ರೋಡೆಲ್ಲ ತುಂಬ ದೊಡ್ಡದಾಗಿರೋ ಥರ ನನಗೆ ಫೀಲ್ ಆಯಿತು. ಆ ವೆದರ್ ಮಾತ್ರ ಫುಲ್ಲು ಬಿಸಿಲು, ಸ್ವಲ್ಪ ಹಾಟ್ ಇತ್ತು. ಬಿಸಿಲೇನಿರಲಿಲ್ಲ, ಹಾಟ್ ಇತ್ತು. ಆದ ನಂತರ ಅವ್ರ ಮನೆಗೆ ರೀಚ್ ಆದ್ವಿ. ಅವರು ಹೈದ್ರಾಬಾದಿ ಬಿರಿಯಾನಿ ಆರ್ಡ್ರ್ ಮಾಡಿ ಕೊಟ್ಟರು, ತಿಂದ್ವಿ. ಅದಾದ ನಂತರ ಸ್ವಲ್ಪ ಹೊತ್ತು ಒಂದು 1 hour ಅಷ್ಟು ತೊಗೊಂಡು ತಿರ್ಗಾ ನಾವು ಅಲ್ಲಿ ಒಂದು ಪಾರ್ಕ್ ಥರ ಇದೆ ಅಂತ ಹೊರಟ್ವಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.